ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಹರಳೆಣ್ಣೆಯನ್ನು ಹೇಗೆ ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಇಲ್ಲಿ ಇದು ನೋಡಿ, ಇದು ಹರಳೆಕಾಯಿ ಒಣಗಿರುವಂಥದ್ದು, ಅಂದರೆ ಎಣ್ಣೆಗೆ ರೆಡಿಯಾಗಿರುವಂಥ ಬೀಜ ಇದು. ಇದನ್ನು ಬಿಸಿಲಿಗೆ ಒಣಗಿಸಿ ಅದರಿಂದ ತೆಗೆದು ಬೀಜದಿಂದ ಎಣ್ಣೆ ಮಾಡುವಂಥದ್ದು. ಇದು ಹಸಿಕಾಯಿ, ಇದು ಒಣಗಬೇಕಾಗತ್ತೆ. ಹಸಿಕಾಯಿ ಬೀಜ ಆಗೋದಿಲ್ಲ, ಅದು ಒಣಗಿದ ಮೇಲೆ ಈ ರೀತಿ ಆದಮೇಲೆ ಇದ್ರ ಬೀಜದಿಂದ ಮಾಡುವಂಥದ್ದು ಎಣ್ಣೆ. ಇದನ್ನು ಕಾಡಿಗೆಯನ್ನು ಸಹ ಮಾಡ್ತಾಯಿದ್ರು ಹಿಂದಿನವರು. ನಮ್ಮ ಅಜ್ಜಿಯಲ್ಲಿ ಮಾಡಿರೋದು ನೋಡಿದ್ದೀನಿ ನಾನು. ಹರಳೆಣ್ಣೆಯಿಂದ ಒಂದು ಮಣ್ಣಿನ ಹಣತೆಗೆಯಲ್ಲಿ ಅಥವಾ ದೀಪ ಒಂದು ಬತ್ತಿ ಹಚ್ಚಿ ಎಣ್ಣೆ ಹಾಕಿ ಹರಳೆಣ್ಣೆ ಹಾಕಿ ದೀಪ ಹಚ್ಚುವಂಥದ್ದು. ಅದರ ಮೇಲೆ ಪಾತ್ರೆಯನ್ನು ಬೋರ್ಲಾಗಿಡಬೇಕಾಗತ್ತೆ. ಅದು ದೀಪ ಎಣ್ಣೆ ಹಾಕಿ ಆರಿದ ಹೋದ್ಮೇಲೆ ಪಾತ್ರೆನ ತೆಗೆದಾಗ ಅದರಲ್ಲಿ ಕಪ್ಪು ಮಸಿ ಸಿಗುತ್ತೆ ನಮಗೆ. ಆ ಮಸಿಗೆ ಹರಳೆಣ್ಣೆಯನ್ನು ಹಾಕಿ ಒಂದು ಡಬ್ಬಕ್ಕೆ ಹಾಗೆ ಇಟ್ಕೊಳ್ಳೋರು, ಕಣ್ಣಿಗೆ ಹಚ್ಕೊಳ್ಳೋದು. ಕಾಡಿಗೆ ರೀತಿಯಲ್ಲಿ ಕಣ್ಣಿಗೆ ಹಚ್ಕೊತಾಯಿದ್ರು. ಅದು ಕಾಡಿಗೆನೇ ಹಚ್ಕೊತಾಯಿದ್ರು. ಇದು ಕಣ್ಣಿಗೆ ತಂಪು ಅಂತ ಹೇಳ್ತಾ ಇದ್ದರು. ಹಾಗಾಗಿ ಈ ಹರಳೆಣ್ಣೆ ತುಂಬ ತಂಪು. ಹಾಗೆ ಇದು ಕಾಡಿಗೆನೂ ಮಾಡ್ಕೊಳ್ತಾಯಿದ್ರು. ಹಾಗೆ ನಾವು ಎಣ್ಣೆನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಗ್ರೀನ್ ಕಲರ್ ಹಸಿ ಗಿಡದಲ್ಲಿತ್ತಲ್ಲ, ಅದರಿಂದ ಈ ಥರ ಇಲ್ಲೂ ಗ್ರೀನ್ ತೋರ್ದಂಗೆ ಆಗ್ತಾಯಿರ್ತದೆ. ಈ ಥರ ಕಪ್ಪಗಾಗತ್ತೆ, ಬೆಳೆದಿದೆ ಅಂತ. ನಂತರ ಇದನ್ನು ಒಡಿಕಲ್ಲ, ಬಿಸಿಲಿಗೆ ಹಾಕಿದ ಕೂಡಲೇ ಇದು ಒಡೆದು ಹೊಟ್ಟೆ ಒಡೆದೋಗುತ್ತೆ. ಈ ಒಡೆದು ಹೋದ್ಮೇಲೆ ಇದ್ರ ಒಳಗಡೆ ಈ ಥರ ಕಾಣಿಸ್ಬೋದು. ಸರಿ, ಬೀಜ ಇಲ್ಲ ನಮಗೆ ಈ ಥರ ಬೀಜ ಸಿಗುತ್ತೆ ನೋಡಿ. ಈ ಥರ ಬೀಜ ಸಿಗುತ್ತೆ. ಈ ಥರ ಬೀಜ ಒಟ್ಟು ಇದ್ರಲ್ಲಿ ಒಂದು ಕಾಯಿ ಒಳಗಡೆ ಕರೆಕ್ಟಾಗಿ 3 ಬೀಜ ಇರೋದು. 3 ಬೀಜ ಇರುತ್ತೆ. 4 ಬೀಜ ಇರಲ್ಲ, 2 ಬೀಜ ಇರಲ್ಲ, 3 ಬೀಜ ಇರುತ್ತೆ. ಕರೆಕ್ಟಾಗಿ 3 ಬೀಜ ನಮ್ಗೆ ಸಿಗುತ್ತೆ. ಈ ಥರ ತೆಗೆದಾಗ ಈ ಥರ 3 ಬೀಜ ಇದೆ ನೋಡಿ. ಇಲ್ಲ, ಗೊತ್ತಿಲ್ಲ, ಎಷ್ಟು ಏನೇ ಗೊತ್ತಿಲ್ಲ. ಉದಾಹರಣೆಗೆ ನಾನೇ ಎಲ್ಲೋ ಅಗಳಿಗೆಲ್ಲ ಕಂಡದ್ದು ನೆನ್ಪಿಟ್ರೆ ಇದ್ರ ಬಗ್ಗೆ ನಮ್ಮ ಮಾವನ ಹೆಂಡ್ತಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ನೋಡಿದ್ದೀನಿ ನಾನು, ಕಾಯಿ ಗೊತ್ತು ನನಗಿದೆ, ಆದರೆ ಯಾವ ಥರ ಯೂಸ್ ಮಾಡಬೇಕಂತ ಗೊತ್ತಿಲ್ಲ. ಗೊತ್ತಿದ್ದಾರೆ, ನಮಗೆಲ್ಲ ಗೊತ್ತುಂಟು ಇವರೇನು ಹೇಳೋದಂತ. ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲದವ್ರಿಗೆ ಇದ್ರ ಬಗ್ಗೆ ಹೇಳೋದೆ. ಇದು ಮಾತ್ರ ನೆಡುವುದಾದರೆ ಹೇಗಂತ ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಈ ಬೀಜನ ಹೊರಗಡೆ ಬಿಸಾಡಿದಾಗ ಅದು ಗಿಡ ಹುಟ್ಬೋದು. ಇದು ತಾನೇ ಗಿಡ ಹುಟ್ಕೊಂಡಿರೋದಲ್ಲಿ, ಅಂದರೆ ಮೊದಲೆಲ್ಲೋ ಬಿಸಾಡಿದ್ದಾರೆ ಅನಿಸುತ್ತೆ ಬೀಜ. ಅದ್ರದ್ದು ಈ ಥರ ನೋಡೋಕ್ಕೆ ಚೆನ್ನಾಗಿದೆ. ಇದೆ ಬೀಜ ಒಳ್ಳೆ ಗಟ್ಟಿಯಾಗಿದೆ ಮಾತ್ರ ಇದೆ. ಇದನ್ನು ಹುರಿದು ಅಲ್ಲ, ಚೆನ್ನಾಗಿ ಒಣಗಿಸ್ಬೇಕಂತ. ಎಷ್ಟು ಬಿಸಿಲು ಬೇಕಾ? ಒಂದು 3 ದಿನ 4 ದಿನ ಬಿಸಿಲಿಗೆ ಹಾಕ್ಕೊಳ್ಳಿ ಈ ಬೀಜನ. ಸಿಕ್ಕಿದ್ರೆ ನಿಮಗೆ, ಅಥವಾ ನೆಟ್ಕೊಳ್ಳಿ, ಇದು ಯೂಸ್ ಆಗುತ್ತೆ ನಿಮ್ಗೆ. ಅದಕ್ಕೆ ಇದನ್ನು ಚೆನ್ನಾಗಿ 3-4 ಬಿಸಿಲು ಹಾಕಿ 3-4 ದಿನ ಬಿಸಿಲು ಹಾಕಿಬಿಟ್ಟು ನಂತರ ಇದನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕಿ ಹುರಿಯೋದಲ್ಲ, ಹಾಗೆ ಬಾಣಲೆ ಹುರಿಯೋದು. ಆಮೇಲೆ ಎಣ್ಣೆ ಹಾಕಿ ಹುರಿಬೇಡಿ. ಹುರಿದಾದ್ಮೇಲೆ ಚೆನ್ನಾಗಿ ಗಮ್ ಅಂತ ಪರಿಮಳ ಬರುತ್ತೆ. ಅಲ್ಲ, ಪುಡಿ ಆದಮೇಲೆ ಬರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಅದಕ್ಕೆ ಹಂಗಾಯ್ತಾ ಹೇಳ್ಬೇಕಾರೆ. ಹುರಿಬೇಕಾರೆ ಆಯ್ತಾ, ಪುಡಿ ಮಾಡ್ಬೇಕಾರೆ. ಆಮೇಲೆ ಹುರಿದಾದ್ಮೇಲೆ ಸ್ಮೆಲ್ ಬರುತ್ತೆ ಘಮ ಘಮ ಅಂತ. ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿರತ್ತಲ್ಲ, ಅಥವಾ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕ, ಮಿಷನಿಗೆ ಕೊಡ್ಕ. ಗ್ರೈಂಡರ್ ಬೇಕಾ? ಮಿಕ್ಸಿ ಆತಿಲ್ಯಾ? ಇವರೇನೋ ಇದು ನುಣ್ಣಗಾಗಬೇಕಂತ. ಇದನ್ನು ನೀವು ಗ್ರೈಂಡರಿಗೆ ಹಾಕೋದು ಒಳ್ಳೇದ. ಗ್ರೈಂಡರಿಗೆ ಹಾಕಿ ಪುಡಿ ಮಾಡಿ. ಮಿಕ್ಸಿಗೆ ಟ್ರೈ ಮಾಡಿ, ಗ್ರೈಂಡರ್ ಇಲ್ದಿದ್ದವ್ರೆ ಅಲ್ವಾ, ಟ್ರೈ ಮಾಡಿ. ಯಾಕಂದರೆ ಮಿಕ್ಸಿ ಸ್ವಲ್ಪ ಬೇಗ ಆಗ್ಬೋದು, ಅಂದರೆ ನುಣ್ಣಗಾಗಬೇಕು. ಅದಕ್ಕೆ ಗ್ರೈಂಡರ್. ಮಿಕ್ಸಿಲಿ ಕೆಲವು ನುಣ್ಣಗಾಗಲ್ಲ, ಕೆಲವು ಮಿಕ್ಸಿಗಳು. ಹಾಗಾಗಿ ಇದನ್ನು ಗ್ರೈಂಡರಿಗೆ ಹಾಕಿದ್ರೆ ಒಳ್ಳೇದು. ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಘಮ 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 ಅಂತ ಪರಿಮಳ ಹಂಗೆ ಬರುತ್ತಂತೆ. ಇದು ಚೆನ್ನಾಗಿರುತ್ತಂತೆ. ನಂತರ ಇದನ್ನು ಪುಡಿನ ಏನು ಮಾಡಬೇಕು? ಇದನ್ನು ಗ್ರೈಂಡರಿಗೆ ಹಾಕಿ ನೀರು ಹಾಕಿ ಕಾಡೋದಾ? ಗ್ರೈಂಡರ್ ಅಲ್ಲ. ಈ ಬರೀ ನೀರು ಹಾಕಿ ಕಡಿಯೋದಾದರೆ ಮಿಕ್ಸಿಯಲ್ಲೂ ಕಡಿಬೋದು, ಗ್ರೈಂಡರ್ ಜಾಸ್ತಿ ನುಣ್ಣಗಾಗುತ್ತೆ. ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ತುಂಬ ತೆಳುವು ಥರ, ತಳಿ ದೋಸೆ ಥರ. ನಂತರ ನೀವು ದಪ್ಪಗೆ ಕಡ್ಕೊಳ್ಳಿ.
ಸಾಂಬಾರಿಗೆಲ್ಲ ಕಡಿತೀಯಲ್ಲ ಆ ಥರ ಗಟ್ಟಿಯಾಗಿ ಸ್ವಲ್ಪ ರುಬ್ಕೊಳ್ಳಿ. ನಂತರ ನೀವು ಕಲ್ಲು ತೊಳೆದಿದ್ದು ನೀರೆಲ್ಲ ಇರುತ್ತಲ್ಲ, ಗ್ರೈಂಡರ್ ತೊಳೆದಿದ್ದು ನೀರು, ಮಿಕ್ಸಿ ತೊಳೆದಿದ್ದು ಅದನ್ನೆಲ್ಲ ತೆಗೆದು ಇಲ್ಲೇನಾಯ್ತು ಈಗ. ನಂತರ ಅದನ್ನು ಚೆನ್ನಾಗಿ ನೀರಾಕಿ ಕುದಿಸಿ ಅದು ಎಣ್ಣೆ ಬರುತ್ತಂತೆ, ಮೇಲ್ಗಡೆ ಎಣ್ಣೆ ತೆಲುತ್ತೆ. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ತೆಂಗಿನಕಾಯಿ ಕೆಲವ್ರು ಮಾಡ್ತಾರೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಮಾಡ್ತಾರೆ, ಕುದಿಸಿದಾಗ ಈ ಧೂಪದ ಕಾಯಿ ಅಂತ ಹೇಳ್ತೀವಲ್ಲ, ಅದು ಸಹ ಹಾಗೆ ರುಬ್ಬಿಟ್ಟು ಅದನ್ನು ಕುದಿಸಿ ಎಣ್ಣೆ ತೇಲುತ್ತೆ. ಇದನ್ನು ಏನು ಮಾಡಿ ಅಂದರೆ ಕುದಿಸಿ ಎಣ್ಣೆ ತೇಲುತ್ತೆ. ಆಮೇಲೆ ತೆಳು ಬಟ್ಟೆಲ್ಲ ಅರ್ತಕಲ್ದ ನಿಮ್ಗೇನು ಯಾವ ಬಟ್ಟೆಯಲ್ಲಿ ಸೋಸ್ಬೇಕು ಆ ಥರ ಸೋಸ್ಕೊಳ್ಳೋದು. ಎಣ್ಣೆ ನಿಮ್ಗೆ ಬೇರೆ, ಮತ್ತು ಈ ಮತ್ತೊಂದು ಕೊಯ್ಸ್ಕ ಒಂದ್ಸಲ ಹಿಂಡಿ ತೆಗ್ದು ಎಣ್ಣೆ ಅರ್ದ್ರ ಮೇಲೆ ಮತ್ತೊಂದ್ಸಲ ಅಲ್ಲಲ್ಲ ಕಡ್ದು ಕುದಿಸುತ್ತಲ್ಲ, ಕುದಿಸಿ ಆದ್ಮೇಲೆ ಮೇಲಿಂದ ನಾವು ಒರ್ಸ್ಕೊಂತ. ಅಲ್ಲಲ್ಲ ಈಗ ಕುದೀತಾ ಇರುತ್ತ, ಎಣ್ಣೆ ತೇಲುತ್ತ, ನಾವು ಸೋಸ್ಕಣಕ ಅಥವಾ ಹಾ ಮೇಲಿಂದ ಎಣ್ಣೆ ತಗೋದು ಅಷ್ಟೇ. ಈಗ ಫಸ್ಟಿನ ಮಡ್ಡು ಇರುತ್ತಲ್ಲ, ಫಸ್ಟಿಗೆ ನಾವು ಕೊಯ್ಸ್ತಲ್ಲ, ಹೌದು ಅಡಿಗೆ ಮಡ್ಡು ಉಳಿತಾ? ಹೌದು, ಅದನ್ನ ಕೇಳದ್ ನಾನು. ಫಸ್ಟಿನ ಕುದಿಸಿದಾಗ ಮಡ್ಡು ಇರುತ್ತಲ್ಲ, ಮೇಲೆ ತೇಲುದಲ್ಲ ಎಣ್ಣೆ, ನಾವು ಅದನ್ನ ಮೇಲಿಂದ ಎಣ್ಣೆ ಮಾತ್ರ ತಗೋದು, ಬಟ್ಟೆಲಿ ಹಿಂಡಿಕಂತಿಲ್ಲ ಹಾಕಿ ಸೋಸ್ಕೊಂದಿಲ್ಲ. ಫಸ್ಟಿಂದ ಎಣ್ಣೆ ನಾವು ತಗೊಳ್ಬೇಕಾಗತ್ತೆ, ಮೇಲ್ಗಡೆನೆ ಬರುತ್ತೆ ಎಣ್ಣೆ, ನಾವು ಸೋಸ್ಕೊಳ್ತೀವಿ. ಪುನಃ ವಾಪಸ್ ನಾವು ಆ ಎಣ್ಣೆನ ಕುದಿಸ್ಬಿಟ್ಟು ಮತ್ತೆ ಪುನಃ ಯಾವ ಥರ ತೋರುತ್ತೆ ನಮಗೆ, ಮತ್ತೆ ಮಡ್ಡು ಇರುತ್ತೆ ಅಡಿ, ಎರಡನೇ ಸಲ ಮತ್ತೆ ಪುನಃ ಚೆನ್ನಾಗಿ ಕುದಿಸಿ ಆದಮೇಲೆ ಅದನ್ನು ನಾವು ಇರಿ ಅಂತೀವಿ, ಇಲ್ಲ ತೆಳುವಾದ ಬಟ್ಟೆಯಲ್ಲಿ ಆ ಥರ ಸೋಸ್ಕೊಂಡ್ರೆ ಎಣ್ಣೆನ ನಮಗೆ ಎಣ್ಣೆ ಸಪ್ರೇಟ್ ಆಗುತ್ತೆ. ಅದರಲ್ಲಿರೋ ಕಸ ಅಂದರೆ ಈ ಬೀಜದ ಪುಡಿ ಗಿಡಿದೆಲ್ಲ ರುಬ್ಬಿದ್ದು ಇರುತ್ತಲ್ಲ, ಅದೇನಾದ್ರು ಇದ್ದರೆ ಉಳ್ಕೊಳ್ಳುತ್ತೆ ಬಟ್ಟೆಯಲ್ಲಿ ಸೋಸಿದಾಗ, ನಮಗೆ ಪ್ಯೂರ್ ಎಣ್ಣೆ ಸಿಗುತ್ತೆ. ಆ ಎಣ್ಣೆನೇನು ಮಾಡಬೇಕಂದ್ರೆ ಏನಕ್ಕೆ ಯೂಸ್ ಆಗುತ್ತಂದರೆ, ಒಂದು ದೋಸೆಗೆ ಯೂಸ್ ಮಾಡ್ತಾರಂತೆ. ಅದನ್ನು ಬೇಕಾದ್ರೆ ನಮ್ಮನೇಲಿ ಮಾಡಿಲ್ಲ ಅನ್ಸುತ್ತೆ, ಎಣ್ಣೆ ಮಾಡಿರಿ, ತಿಂದಿರಿ, ಗೊತ್ತಿಲ್ಲ, ಕರೆಕ್ಟ್ ಗೊತ್ತಾ? ತಲೆಗಂತೂ ಹಾಕೋಬೋದ, ದೋಸೆ ಕಡೆ ಹೊಟ್ಟೆ ನೋವು ಬಂದ್ರೆ ದೋಸೆ ಮಾಡೋದಕ್ಕೂ ಅದನ್ನು ಧೂಪದ ಎಣ್ಣೆನೂ ಹಾಗೆ ದೋಸೆ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾರಂತೆ. ಹಾಗೆ ಇದು ಸಹ ಇದ್ರ ಎಣ್ಣೆನೂ ದೋಸೆ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ಬೇರೆ ಎಣ್ಣೆ ಹಾಕ್ತೀವಲ್ಲ ನಾವು ದೋಸೆ ಮಾಡೋಕ್ಕೆ, ಅದ್ರ ಬದಲಿಗೆ ಈ ಎಣ್ಣೆನ ಉಪಯೋಗಿಸ್ಕೋಬೋದು. ಚೆನ್ನಾಗಿ ದೋಸೆ ಎದ್ದೇಳುತ್ತಂತೆ. ನಂತರ ಇದನ್ನು ತಲೆಗೆ ಹಾಕೋಬೋದು. ತಲೆಗೆ ಮಾತ್ರ ಒಳ್ಳೇದಾಗುತ್ತೆ ಇದು ಕೂದಲಿಗೆ. ಹರಳೆಣ್ಣೆ ಹಾಕಿದರೆ ಕೂದಲು ದಪ್ಪ ಆಗುತ್ತೆ, ಕಪ್ಪಗಾಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಸ್ನಾನ ಮಾಡೋಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಅಂಟು ಜಿಗುಟು ಥರ ಇರುತ್ತೆ. ಚೆನ್ನಾಗಿ ಈಗೆಲ್ಲ ಶಾಂಪು ಹಾಕಿ ಸ್ನಾನ ಮಾಡೋದ್ರಿಂದ ಬೇಗ ಹೋಗುತ್ತೆ. ಮೊದಲೆಲ್ಲ ಸೋಪ್ ಹಾಕೋದ್ರಿಂದ ಸ್ವಲ್ಪ ಜಿಗುಟು ಇರುತ್ತೆ, ಒಂದೆರಡು ಸಲ ಸ್ನಾನ ಮಾಡಬೇಕಾಗತ್ತೆ. ನಾವು ಸೋಪ್ ಕಡಿಮೆ ಅದು ಸಿಕ್ಕಿದ್ರೆ ಮಾಡ್ಕೊಳ್ಳಿ, ಈ ಬೀಜ ಸಿಕ್ಕಿದ್ರೆ ಗಿಡ ನೆಟ್ಕೊಳ್ಳಿ, ಯೂಸ್ ಆಗುವಂಥದ್ದು. ಇದೆಲ್ಲ ಹಳೇ ಕಾಲದ ಒಂದು ಅವ್ರು ಕಂಡು ಹಿಡಿದಿರುವಂಥದ್ದು. ಇವೆಲ್ಲ ಏನು ಆಗಲ್ಲ, ಎಫೆಕ್ಟ್ ಆಗಲ್ಲ, ಒಂಥರ ಆಯುರ್ವೇದಿಕ್ ಥರ. ಹಾಗೆ ಮಾಡ್ಕೊಳ್ಳಿ, ಎಣ್ಣೆ ಮಾಡಿ ಗಿಡ ನೆಟ್ಕೊಳ್ಳಿ, ಎಣ್ಣೆ ಮಾಡ್ಕೊಳ್ಳಿ, ತಲೆಗೆ ಹಚ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಏನಾದರೂ ಕೇಳೋಕ್ಕಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೇಳಿ. ಇದು ಯಾಕಂದರೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ, ಅದಕ್ಕೋಸ್ಕರ. ಖಾಲಿ ಜಾಗ ಎಲ್ಲ ಇರುತ್ತಲ್ಲ, ಬೆಳ್ಕೊಳ್ಬೋದು. ನೋಡಿ, ಒಂದು ಗಿಡದಲ್ಲಿ ಎಷ್ಟೊಂದು ಕಾಯಿಗಳಾಗಿದ್ದಾವೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ.